ಕಂಟ್ರಿ ಫಾರ್ಮ್ಸ್ಗೆ ಸ್ವಾಗತ. ಆ್ಯಕ್ಚುಲಿ ತುಂಬ ಜನಕ್ಕೆ ಸುಮಾರು ಡೌಟ್ಸ್ ಇತ್ತು ಲಾಸ್ಟ್ ವಿಡಿಯೋ ಮಾಡಿದ್ಮೇಲೆ. ಅದೇ ಥರ ಎಲ್ಲ ನಮ್ಮ ಫಾಲೋವರ್ಸ್ಗೆ ಮತ್ತು ವಿಡಿಯೋ ನೋಡೋರಿಗೆ ತುಂಬ ಡೌಟ್ಸ್ ಇರುತ್ತೆ. ಇದನ್ನ ವಿಡಿಯೋ ಮುಖಾಂತರ ಕ್ಲಿಯರ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು Q&A ಸೆಷನ್ ಇಟ್ಕೊಂಡಿದ್ದೀವಿ. ಹಾಯ್ ಗೈಸ್, ನಮಸ್ಕಾರ. ಕಂಟ್ರಿ ಫಾರ್ಮ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು Q&A ಸೆಷನ್ ಇಟ್ಕೊಂಡಿದ್ದೀವಿ. ಗೈಸ್, ಇವತ್ತಿನ Q&A ಸೆಷನ್ ಅಲ್ಲಿ ಫಸ್ಟ್ ಕ್ವಶನ್ನು, ನಾಟಿ ಮೊಟ್ಟೆ ಅಂದ್ರೆ ಏನು? ಅಂದ್ರೆ ಹಳ್ಳಿ ಕಡೆ ನಾಟಿ ಮೊಟ್ಟೆ ಅಂತೀವಿ ನಾವು, ಬಟ್ ಸಿಟಿ ಕಡೆ ಇಂಗ್ಲಿಷ್ ಅಲ್ಲಿ ಕಂಟ್ರಿ ಎಗ್ ಅಂತಾರೆ. ಅದನ್ನ ನಾವು ಏನು, ಅದು ಫುಲ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಆ್ಯಕ್ಚುಲಿ ಇದು ನಾಟಿ ಮೊಟ್ಟೆ ಅಂತಂದರೆ ಒಂದು ಕೋಳಿನ ಕೇಜಲ್ಲಿ ಹಿಡ್ದೆ ನಾವು ಒಂದು ಶೆಡ್ಡಲ್ಲಿ ಸಾಕ್ತೀರ, ಆಚೆ ಬಿಟ್ಟು ಫ್ರೀ ಆಗಿಬಿಟ್ಟು ನ್ಯಾಚುರಲ್ ಫುಡ್ ಕೊಟ್ಟು ಯಾವುದೇ ರೀತಿ ಈ ಹೈ ಪ್ರೋಟೀನ್ ಫುಡ್ ಕೊಡದೆ ಮಾಮೂಲಿ ರಾಗಿ, ಗೋಧಿ, ಸಜ್ಜೆ, ಜೋಳ ಇದರಲ್ಲಿ, ಆಮೇಲೆ ಅದು ನ್ಯಾಚುರಲ್ ಆಗಿ ತಿಂದು ಏನೋ ಬೆಳೆಯೋಂಥ ಕೋಳಿ ನಾಟಿ ಕೋಳಿ ಅಂತೀವಿ. ಅದರಿಂದ ಬರೋದು ನಮಗೆ ಏನೋ ನಾಟಿ ಮೊಟ್ಟೆ. ಆ್ಯಕ್ಚುಲಿ ಇದು ಹೈ ಪ್ರೋಟೀನ್ ಇರುತ್ತೆ, ಮೊಟ್ಟೆಯಲ್ಲಿ ಹೈ ಪ್ರೋಟೀನ್ ಇರುತ್ತೆ, ಫುಡ್ಡು ನ್ಯಾಚುರಲ್ ಫುಡ್ ತಿನ್ನುತ್ತೆ. ಆದರೆ ಬಾಯ್ಲರ್ ಕೋಳಿ ಬಂದು ಹೈ ಪ್ರೋಟೀನ್ ಫುಡ್ ತಿನ್ನುತ್ತೆ, ಆದರೆ ಮೊಟ್ಟೆ ನ್ಯಾಚುರಲ್ ಆಗಿರೋದಿಲ್ಲ. ಗೈಸ್, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಜಾಸ್ತಿ ಜನಕ್ಕೆ ಡೌಟ್ ಇರೋದು ಏನಂತಂದ್ರೆ ದೇಸಿ ಮೊಟ್ಟೆ ಮತ್ತೆ ಬಾಯ್ಲರ್ ಮೊಟ್ಟೆಗೆ ಏನ್ ಮೇನ್ ಡಿಫ್ರೆನ್ಸಸ್ ಮತ್ತೆ ವ್ಯತ್ಯಾಸ ಏನು, ಯಾವ್ದು ಜಾಸ್ತಿ ಟೇಸ್ಟ್ ಇರುತ್ತೆ ಅಂತ ತಿಳ್ಕೊಂಡು ಬನ್ನಿ. ಆ್ಯಕ್ಚುಲಿ ದೇಸಿ ಮೊಟ್ಟೆ ಮತ್ತು ಬಾಯ್ಲರ್ ಮೊಟ್ಟೆ ಮತ್ತು BV300 ಇವಕ್ಕೆಲ್ಲ ತುಂಬ ಡಿಫ್ರೆನ್ಸ್ ಇರುತ್ತೆ. ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ನೀವು. ನೋಡಿ ಫ್ರೆಂಡ್ಸ್, ಆ್ಯಕ್ಚುಲಿ ಏನು ಡಿಫ್ರೆನ್ಸ್ ಅಂತ ಕೇಳಿದ್ರಲ್ಲ, ನೋಡಿ ಇದು ಬಾಯ್ಲರ್ ಎಗ್ಗು, ಇದು BV300 ಎಗ್ಗು ಅಂದರೆ ಬ್ರೌನ್ ಎಗ್ಗು. ಇದು ವೈಟ್ ಎಗ್ಗು, ಇದು ಬ್ರೌನ್ ಎಗ್ಗು. ಎಲ್ರಿಗೂ ಒಂದು ಡೌಟ್ ಇರುತ್ತೆ, ಏನೋ ಬ್ರೌನ್ ಎಗ್ ಎಲ್ಲ ಏನೋ ಕಂಟ್ರಿ ಎಗ್, ದೇಸಿ ಎಗ್ ಅಂತಾರೆ. ಆ್ಯಕ್ಚುಲಿ ಅಲ್ಲ, ಕಲರಲ್ಲಿ ನಾವು ಈಸಿಲಿ ಐಡೆಂಟಿಫೈ ಮಾಡ್ಬೋದು ದೇಸಿ ಎಗ್ನ. ಆಮೇಲೆ ಸೈಜು ಬ್ರೌನ್ ಎಗ್ ಸೈಜು, ವೈಟ್ ಎಗ್ ಸೈಜು ಕಂಟ್ರಿ ಎಗ್ ಬರೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು 50 ಗ್ರಾಮ್ಸ್ ಬರುತ್ತೆ ನಮ್ಮ ಕಂಟ್ರಿ ಎಗ್ಗು. ಬ್ರೌನ್ ಎಗ್ಗು ಮತ್ತು ವೈಟ್ ಎಗ್ಗು ನಿಮಗೆ 70-80 ಗ್ರಾಮ್ಸ್ ತನಕ ಬರುತ್ತೆ. ಇದು BV300 ಎಗ್ಗು, ಬ್ರೌನ್ ಎಗ್ಗು, ಇದು ಬಾಯ್ಲರ್ ಎಗ್ಗು, ಆ್ಯಂಡ್ ನೋಡಿ ಇದು ದೇಸಿ ಎಗ್ಗು. ಮೇನ್ ಕಲರ್ ಡಿಫ್ರೆನ್ಸ್ ಬಂದು ಲೈಟಾಗಿ ಏನೋ ಲೈಟ್ ಬ್ರೌನಿಶ್ ಆಗಿರುತ್ತೆ ಇದು ಕಂಟ್ರಿ ಎಗ್ಗು. ನಿಮಗೆ ಬ್ರೌನ್ ಎಗ್ ಫುಲ್ ಬ್ರೌನ್ ಇರುತ್ತೆ, ಇದು ಫುಲ್ ವೈಟ್ ಇರುತ್ತೆ. ನೀವು ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಮತ್ತು ಟೇಸ್ಟಿಗೆ ಬಂದರೆ ಆಬ್ವಿಯಸ್ಲಿ ನಿಮಗೆ ಆರ್ಗ್ಯಾನಿಕ್ ಎಗ್ಗೇನೆ ತುಂಬ ಟೇಸ್ಟ್ ಇರುತ್ತೆ. ಇದು ಆ್ಯಕ್ಚುಲಿ ಕಂಟ್ರಿ ಎಗ್ಗಲ್ಲಿ ನಿಮಗೆ 24 ಕ್ಯಾಲರೀಸ್ ಇರುತ್ತೆ. 4 ಮೊಟ್ಟೆ ತೊಗೊಂಡಿದ್ದೀರ ಅಂದರೆ 100 ಕ್ಯಾಲರೀಸ್ ಈಸಿಲಿ ಬಂದಿರುತ್ತೆ. ಆ್ಯಂಡ್ ಇದು ಏನೋ ನಿಮಗೆ ಟೇಸ್ಟಲ್ಲೂ ಕೂಡ ತುಂಬ ಸೂಪರ್ ಆಗಿರುತ್ತೆ. ಇನ್ನೊಂದು ತೋರಿಸ್ತೀನಿ ನಾನು ನಿಮಗೆ, ಇನ್ನೊಂದು ಮೊಟ್ಟೆ ತೋರಿಸ್ತೀನಿ. ಇದು ಇನ್ನೂ ಪ್ಯೂರ್ ಕಂಟ್ರಿ ಎಗ್ಗು. ಇದು ಮ್ಯಾಕ್ಸಿಮಮ್ಮು ಒಂದು 20 ಗ್ರಾಮ್ಸ್ ಬರುತ್ತೆ ನಿಮಗೆ. ಯಾವುದೇ ರೀತಿ ಕ್ರಾಸ್ ಬ್ರೀಡಿಂಗ್ ಆಗಿರಲ್ಲ, ಏನೂ ಇಲ್ಲ. ಮೊಟ್ಟೆ ಎಷ್ಟು ಚಿಕ್ಕದಾಗಿರುತ್ತೆ ಕಂಟ್ರಿ ಎಗ್ಗು, ಅಷ್ಟು ಪ್ಯೂರಿಟಿ ಇರುತ್ತೆ, ಅಷ್ಟು ಆರ್ಗ್ಯಾನಿಕ್ ಆಗಿರುತ್ತೆ. ಮೊಟ್ಟೆ ಎಷ್ಟು ದೊಡ್ಡದಾಗಿರುತ್ತೆ ಅಷ್ಟು ಕ್ರಾಸ್ ಬ್ರೀಡ್ ಆಗಿರುತ್ತೆ. ಅದು ನೋಡಿ, ಇವಾಗ ನೀವು ಡಿಫ್ರೆನ್ಸ್ ನೀವು ನೋಡ್ಬೋದು. ಇದು ನೋಡಿ, ಆ್ಯಕ್ಚುಲಿ ಇದು ಕಂಟ್ರಿ ಎಗ್ ಆ್ಯಂಡ್ ಇದು ಕೂಡ ಕಂಟ್ರಿ ಎಗ್. ಇದಕ್ಕೆ ಸೈಜಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ. ಎಷ್ಟು ಚಿಕ್ಕದಾಗಿರುತ್ತೆ ಮೊಟ್ಟೆ ಅಷ್ಟು ಆರ್ಗ್ಯಾನಿಕ್ ಆಗಿರುತ್ತೆ, ಅಷ್ಟದು ಕ್ರಾಸ್ ಬ್ರೀಡ್ ಆಗಿರೋದಿಲ್ಲ. ಕ್ರಾಸ್ ಬ್ರೀಡ್ ಆದಷ್ಟು ಮೊಟ್ಟೆ ಸೈಜ್ ದೊಡ್ಡದಾಗಿ ಬರ್ತಾ ಇರುತ್ತೆ. ಗೈಸ್, ಲಾಸ್ಟ್ ಕ್ವಶನ್ ಅಲ್ಲಿ ನಾವು ಬ್ರಾಯ್ಲರ್ ಎಗ್ಗೆ ಮತ್ತೆ ಕಂಟ್ರಿ ಎಗ್ಗೆ ಮೇನ್ ಡಿಫ್ರೆನ್ಸಸ್ ತಿಳ್ಕೊಂಡಿದ್ವಿ. ಈಗ ರೇಟ್ ಅಲ್ಲಿ ಏನ್ ಡಿಫ್ರೆನ್ಸಸ್ ಅಂದ್ರೆ, ಯಾಕೆ ಬ್ರಾಯ್ಲರ್ ಎಗ್ಗು ಚೀಪು ಮತ್ತೆ ಕಂಟ್ರಿ ಎಗ್ಗು ಯಾಕೆ ಜಾಸ್ತಿ ರೇಟು ಅಂತ ತಿಳ್ಕೊಳ್ಳೋಣ ಬನ್ನಿ. ಆ್ಯಕ್ಚುಲಿ ನೋಡಿ, ಯಾಕೆ ಕಾಸ್ಟ್ಲಿ ಯಾಕೆ ಚೀಪರ್ ಅನ್ನೋದು ಎಲ್ರಿಗೂ ಈಸಿಯಾಗಿ ಗೊತ್ತಿರೋವಂಥದ್ದೇ. ಬಾಯ್ಲರ್ ಎಗ್ಗು 365 ಡೇಸು ಬಾಯ್ಲರ್ ಕೋಳಿ ಮೊಟ್ಟೆ ಇಡುತ್ತೆ. ನಮ್ಮ ನಾಟಿ ಕೋಳಿ ಹಾರ್ಡ್ಲಿ ನಿಮಗೆ 1 ವರ್ಷಕ್ಕೆ 3 ಮಂತ್ಸು ಬರುತ್ತೆ. ಅಂದರೆ 3 ಮಂತ್ಸ್ ಅಂದರೆ ಒಂದು 365 ಡೇಸ್ ತೊಗೊಂಡ್ರೆ ನಿಮಗೆ ಹಾರ್ಡ್ಲಿ 80 to 90 ಎಗ್ಸು ಕೊಡೋದು ಕಷ್ಟ. ಇನ್ನು ಮಿಕ್ಕಿದ ಟೈಮೆಲ್ಲ ನೀವು ಫೀಡ್ ಮಾಡ್ತಾನೆ ಇರಬೇಕಾಗತ್ತೆ. ನಾಟಿ ಕೋಳಿನ ನಾವು ಫ್ರೀಯಾಗಿ ಬಿಡ್ತೀವಿ. ಫ್ರೀಯಾಗಿ ಬಿಟ್ಟಾಗ ಅದನ್ನ ನೋಡ್ಕೊಳ್ಳೋಕೆ ಜನ ಬೇಕು. ನಾವು ಕಡಿಮೆ ಏನೋ ಸ್ಟ್ರೆಂತಲ್ಲಿ ಮಾಡ್ತೀವಿ, 20-30 ಸಾಕ್ತೀವಿ ಅಂದ್ರೆ ನೋಡ್ಕೊಳ್ಳೋಕೆ ಜನ ಬೇಕಾಗಿಲ್ಲ. ನಾವು 2000, 3000, 5000 ಮಾಡಿದಾಗ ನೋಡ್ಕೊಳ್ಳೋಕೆ ಸೆಟ್ ಆಫ್ ಲೇಬರ್ಸ್ ಬೇಕು. ಮತ್ತು ನಾವು ಫೀಡು ತೊಗೊಂಬರ್ಬೇಕು. ಈ ಥರ ನಮಗೆ ರೆಡಿಮೇಡ್ ಫೀಡು ಇದಕ್ಕೆ ಸಿಗೋದಿಲ್ಲ. ರಾಗಿ, ಗೋಧಿ, ಜೋಳ ಸೀಸ್ನಲ್ಲು ಫೀಡು ನಾವು ಹಾಕ್ಬೇಕಾಗತ್ತೆ.
ಆ್ಯಂಡ್ ಇದಕ್ಕೆ ಹುಂಜ ಕೂಡ ಇರಬೇಕಾಗತ್ತೆ. ನಾಟಿ ಕೋಳಿಗೆ ನಾವು 10 ನಾಟಿ ಕೋಳಿ ಹಾಕಿದ್ದೀರಿ ಅಂದರೆ ಒಂದು ಹುಂಜ ಹಾಕಬೇಕು. ಆ ಹುಂಜ ಏನು ತಿನ್ನುತ್ತೆ ಅದು ನಮಗೆ ಆ್ಯಕ್ಚುಲಿ ಲಾಸೇನೆ ಅದು ನಾವು ಕ್ರಾಸಿಂಗ್ ಮಾತ್ರ ಇಟ್ಕೊಂಡಿರ್ತೀವಿ, ಲಾಸ್ ಆಗುತ್ತೆ. ಇವಾಗ 2000-3000 ನಾಟಿ ಕೋಳಿ ಇಡ್ತೀರಾ ನೀವು ಅಂತಂದರೆ ಮಿನಿಮಮ್ 300-400 ನೀವು ಹುಂಜ ಇಟ್ಕೊಬೇಕಾಗತ್ತೆ. ಬಾಯ್ಲರ್ ಕೋಳಿನಲ್ಲಿ ಆ ಥರ ಇರೋದಿಲ್ಲ. ಇಷ್ಟು ಕೋಳಿ ಇಟ್ಟಿರ್ತೀವಿ, ಅದರಿಂದ ಎಲ್ಲನೂ ಪ್ರಾಫಿಟ್ಟೇ. ಅಲ್ಲಿಂದ 100% ಪ್ರಾಫಿಟ್ ಇರುತ್ತೆ. ಬರೀ ಫೀಡ್ ಖರ್ಚು ಮಾತ್ರ ಬರುತ್ತೆ. ನಿಮಗೆ ನೋಡ್ಕೊಳ್ಳೋಕೆ ಜನನೂ ಬೇಕಾಗಿಲ್ಲ, ಒಂದು ಶೆಡ್ಡಲ್ಲಿ ನಾವು ಇಟ್ಬಿಟ್ಟಿರ್ತೀವಿ. ಬೆಳಿಗ್ಗೆ ಫೀಡ್ ಹಾಕಿದ್ದೀವಿ, ಏನೋ ವಾಟ್ರ್ ಕೊಟ್ಟಿದ್ದೀವಿ ಅಂದರೆ ಮುಗೀತು, ನಾಳೆ ಬೆಳಗ್ಗೆ ತನಕ ಕೆಲಸ ಆಗುತ್ತೆ. ಮತ್ತು ಮೆಡಿಸಿನ್ ಹಾಕೋವಾಗ ಯಾರಿಗಾದ್ರೂ ಒಪ್ಪಿಸ್ಬಿಟ್ರೆ ಬಂದು ಮೆಡಿಸಿನ್ ಹಾಕ್ಬಿಟ್ಟು ಹೋಗ್ತಾರೆ, ತೊಂದರೆ ಇರೋದಿಲ್ಲ. ಆದರೆ ನಾಟಿ ಕೋಳಿ ವಿಚಾರದಲ್ಲಿ ಆ ಥರ ಇರೋದಿಲ್ಲ. ನಾವು ಮಾರ್ನಿಂಗ್ ನಾವು ಆಚೆ ಬಿಟ್ಟಾಗಿಂದ ಈವ್ನಿಂಗ್ ಒಳಗಡೆ ಬಿಡೋ ತನಕ ನಾವು ನೋಡ್ಕೊಬೇಕು. ಆ್ಯಂಡ್ ನಾವು ಕೊಡೋ ಫುಡ್ಡು ಕಾಸ್ಟ್ಲಿ ಆಗಿರುತ್ತೆ. ನಿಮಗೆ ಪರ್ kg 40-50 ರೂಪೀಸ್ ತನಕ ಇರುತ್ತೆ. ಇದೆಲ್ಲ ರೀಸನ್ಸು ತೊಗೊಂಡು ಎಲ್ಲನೂ ನಮಗೆ ಏನೋ ಕಾಸ್ಟ್ಲಿನೇ ಆಗಿರೋದ್ರಿಂದ, ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ನಾಟಿ ಕೋಳಿ ಮತ್ತು ಕಂಪೇರಿಂಗ್ ಟು ಬಾಯ್ಲರ್ ಎಗ್ಗು ನ್ಯಾಚುರಲ್ ಆಗೇ ಏನೋ ಕಾಸ್ಟ್ಲಿ ಇರುತ್ತೆ. ಗೈಸ್, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಕಂಟ್ರಿ ಎಗ್ ಫಾರ್ಮ್ ಆಗಲಿ ಬ್ರಾಯ್ಲರ್ ಎಗ್ ಆಗಲಿ ಒಬ್ಬ ಮನುಷ್ಯ ಎಷ್ಟು ದಿನಕ್ಕೆ ತಿನ್ಬೋದು ಮತ್ತು ಎಗ್ ಡಯಟ್ ಮಾಡ್ಬೋದಾ ಅಂತ ತಿಳ್ಕೊಂಡು ಬನ್ನಿ. ಆ್ಯಕ್ಚುಲಿ ಎಷ್ಟು ಮೊಟ್ಟೆ ತಿನ್ಬೋದು, ಎಗ್ ಡಯಟು ಇದೆಲ್ಲ ನಮ್ಮ ಏಜ್ ಮೇಲೆ, ನಮ್ಮ ವರ್ಕೌಟ್ ಮೇಲೆ, ನಮ್ಮ ಡೈಜೆಷನ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಮಕ್ಕಳಿರ್ತಾರೆ, ಈಸಿಲಿ 1-2 ಎಗ್ಗು ತಿಂದು ಡೈಜೆಸ್ಟ್ ಮಾಡ್ಕೊಬೋದು. ಸ್ವಲ್ಪ ಏನೋ 15-25 ಇಯರ್ಸ್ ಇವರು ಎಷ್ಟು ಮೊಟ್ಟೆನಾದರೂ ತಿನ್ಬೋದು. ವರ್ಕೌಟು ಚೆನ್ನಾಗಿರಬೇಕು, ಡೈಜೆಷನ್ ಸಿಸ್ಟಮ್ ಚೆನ್ನಾಗಿರುತ್ತೆ. ಸ್ವಲ್ಪ ಏಜ್ ಆಗ್ತಾ ಆಗ್ತಾ ಒಂದು 2-3 ಎಗ್ಸು ತನಕ ತಿನ್ಬೋದು. ಇದನ್ನು ಯಾವ ಥರ ತಿನ್ಬೋದು ಅಂತಂದರೆ, ಒಂದು ನಾರ್ಮಲಾಗಿ ಬಾಯ್ಲ್ಡ್ ಎಗ್ಗು ತಿಂದರೆ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನಮಗೆ ಏನೋ ಹೆವಿ ನ್ಯೂಟ್ರಿಷಿಯಸ್. ಆ್ಯಂಡ್ ಎಗ್ ಡಯಟ್ ಆ್ಯಕ್ಚುಲಿ ತುಂಬ ಒಳ್ಳೆಯದು. ಎಗ್ ಡಯಟ್ ಮಾಡೋದ್ರಿಂದ ನೀವು ನಾರ್ಮಲಾಗಿ ಎಷ್ಟು ಏನೋ ವೆಯ್ಟ್ ಲಾಸ್ ಆಗ್ಬೋದು ಇದರಲ್ಲಿ, ಎಗ್ ಡಯಟ್ ಮಾಡೋದ್ರಿಂದ. ನಾರ್ಮಲಾಗಿ ಏನು ವೆಯ್ಟ್ ಲಾಸ್ ಮಾಡ್ತೀರಾ ನೀವು ವರ್ಕೌಟ್ ಮಾಡಿ, ಎಗ್ ಡಯಟ್ ಮಾಡೋದ್ರಿಂದ ಅದು ಡಬಲ್ ಇಂಪ್ಯಾಕ್ಟ್ ಇರುತ್ತೆ ನಿಮಗೆ. ಗೈಸ್, Q&A ಸೆಷನಲ್ಲಿ ಲಾಸ್ಟ್ ಕ್ವಶನ್ ಬಂದ್ಬಿಟ್ಟು, ಎಕ್ಸ್ಪೈರಿ ಆಗಿರೋ ಮೊಟ್ಟೆ ತಿನ್ಬೋದಾ ಅಂತ ಬನ್ನಿ ತಿಳ್ಕೊಳ್ಳೋಣ. ಇದು ಆ್ಯಕ್ಚುಲಿ ನೋಡಿ, ನಮ್ಮ ಕಂಟ್ರಿ ಎಗ್ ಫಾರ್ಮ್ಸಲ್ಲಿ ನಾವು ಪ್ಲ್ಯಾನ್ ಮಾಡಿರೋದು, ಯಾವತ್ತು ನಮಗೆ ಮೊಟ್ಟೆ ಕೊಡುತ್ತೆ ಕೋಳಿ ಅವತ್ತೊಂದು ಡೇಟ್ ಸೀಲ್ ಹಾಕ್ಬಿಡ್ತೀರಿ. ಪ್ರತಿ ಮೊಟ್ಟೆಯನ್ನು ಹಾಲೋಗ್ರಾಮ್ ಇರುತ್ತೆ, ಯಾವತ್ತು ಮೊಟ್ಟೆ ಇಟ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಆ್ಯಕ್ಚುಲಿ ಮೊಟ್ಟೆ ಎಕ್ಸ್ಪೈರಿ ಎಷ್ಟು ದಿನ ಇರುತ್ತೆ ಅನ್ನೋದಕ್ಕೆ ಬಂದರೆ 3 to 5 ವೀಕ್ಸು ನಾವು ಯಾವ ಥರ ಮೊಟ್ಟೆನ ನಾವು ಸ್ಟೋರ್ ಮಾಡಿ ಇಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು. ಮ್ಯಾಕ್ಸಿಮಮ್ 5 ವೀಕ್ಸ್ ತನಕ ನಾವು ಇಡ್ಬೋದು. ಅಂದರೆ ಇಟ್ ಈಸ್ ಆಲ್ಮೋಸ್ಟ್ 30-35 ಡೇಸ್ ತನಕ. ನಾವು ಯಾವ ಟೆಂಪ್ರೇಚರಲ್ಲಿ ಇಡ್ತೀವಿ, ಅದನ್ನ ಯಾವ ಟೆಂಪ್ರೇಚರಲ್ಲಿ ಸ್ಟೋರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಈ ಎಕ್ಸ್ಪೈರಿ ಆದಮೇಲೆ ತಿಂದರೆ ಏನಾಗುತ್ತೆ, ಒಂದು ನಾವು ಮೊಟ್ಟೆ ಹೊಡೆದಿದ ತಕ್ಷಣ ಗೊತ್ತಾಗುತ್ತೆ ಎಕ್ಸ್ಪೈರಿ ಆಗಿದೆ ಅಂತ. ಕೆಲವೊಂದು ಡೆಡ್ ಎಂಡ್ ಡೇಟಲ್ಲಿ ಇರುತ್ತೆ, ಅದು ಗೊತ್ತಾಗೋದಿಲ್ಲ ಹೊಡೆದ್ರೂ. ಅದನ್ನ ತಿಂದಾಗ ಈ ಡಯೇರಿಯಾ ಮತ್ತು ಸ್ಟೊಮಕ್ ಪೇಯ್ನು ಇವೆಲ್ಲ ಆಟೋಮೆಟಿಕಲಿ 200% ಇದು ಬರುತ್ತೆ. ಅದಕ್ಕೆ ನಾನು ಹೇಳೋದೇನಂತಂದರೆ, ಟ್ರಸ್ಟೆಡ್ ಪೀಪಲ್ ಹತ್ರ ತೊಗೊಳ್ಳಿ, ನಿಮ್ಗೆ ನಂಬಿಕೆ ಇರೋ ಹತ್ರ ತೊಗೊಳ್ಳಿ, ಕನ್ಸ್ಯೂಮ್ ಮಾಡಿ. ನಾವು ಒಂದು ಮಾಡೋಕ್ಕೋಗಿ ಮತ್ತೆ ಇನ್ನೊಂದು ಆಗೋದು ಬೇಡ. ನಾನು ಮೊದಲಿಂದ ಅದನ್ನೇ ಹೇಳ್ತಾ ಇದ್ದೀನಿ, ಏನಕ್ಕೆ ನಮ್ಮದು ಒಂದು ಬ್ರ್ಯಾಂಡ್ ಆಗಿರುತ್ತೆ. ಏನಕ್ಕೆ ಇದೆಲ್ಲ ಏನೋ ಬ್ರ್ಯಾಂಡಿಂಗ್ ಥರ ರೆಡಿ ಮಾಡ್ತಾ ಇದ್ದೀವಿ. ಕೋಳಿ ಮೊಟ್ಟೆನ ಒಂದು ಬ್ರ್ಯಾಂಡ್ ಥರ ಮಾಡಬೇಕು ಅಂತ ಯಾರು ಅಂದ್ಕೊಂಡ್ರಲ್ಲ ನಾರ್ಮಲಾಗಿ ನಮ್ಮ ಕಡೆ ದೊಡ್ಡ ಕಂಪ್ನೀಸ್ ಬಿಟ್ಟರೆ. ಏನಕ್ಕೆ ಅಂದರೆ ಇದರಲ್ಲಿ ನಿಮಗೆ ಎಲ್ಲ ಟ್ರಾನ್ಸ್ಪರೆನ್ಸಿ ಸಿಗುತ್ತೆ. ನೀವು ಆ ಮೊಟ್ಟೆ ಮೇಲೆ ಇರೋ ಒಂದು ಹಾಲೋಗ್ರಾಮ್ನ ಸ್ಕ್ಯಾನ್ ಮಾಡಿದಾಗ ನಿಮ್ಗೆ ಯಾವತ್ತು ಆ ಮೊಟ್ಟೆ ಏನೋ ನಾವು ಪ್ರೊಡಕ್ಷನ್ ಯಾವಾಗ ಆಗಿದೆ, ಅದು ಯಾವ ಡೇಟ್ಗಾಗಿದೆ, ಎಷ್ಟು ದಿನ ಆಗಿದೆ, ಇದೆಲ್ಲ ಬಂದ್ಬಿಡುತ್ತೆ. ನಮ್ಮ ಬಾರ್ಕೋಡಲ್ಲೆಲ್ಲ ನಿಮಗೆ ಆ ಡೀಟೇಲ್ಸ್ ಎಲ್ಲ ಇರುತ್ತೆ. ಅದರಿಂದ ನಾನು ಹೇಳೋದು, ಆದಷ್ಟು ಫ್ರೆಶ್ ಎಗ್ಸ್ನ ತಿನ್ನಿ. ಒಂದು 2-3 ಡೇಸಲ್ಲಿ ಇಟ್ಟಿರೋದನ್ನ 5 ಡೇಸ್ ಒಳಗಡೆ ಕನ್ಸ್ಯೂಮ್ ಮಾಡಿ. ನೀವು 30 ಡೇಸ್ ತನಕ ತಿಂದ್ರೂ ಪ್ರಾಬ್ಲಮ್ ಇಲ್ಲ. 30 ಡೇಸ್ ಮೊಟ್ಟೆಗೂ ಅದೇ ದುಡ್ಡು ಕೊಡ್ತೀರಾ, 5 ದಿನದ ಮೊಟ್ಟೆಗೂ ಅದೇ ದುಡ್ಡು ಕೊಡ್ತೀರಾ. ಆದಷ್ಟು ಫ್ರೆಶ್ ಎಗ್ಸ್ನ ಕನ್ಸ್ಯೂಮ್ ಮಾಡಿ. ಈಗ ನಿಮ್ಗೆ ಏನಾದರೂ ಆ ಥರ ಏನಾದರೂ ಕಂಟ್ರಿ ಎಗ್ಸ್ ಬಗ್ಗೆ, ಫಾರ್ಮಿಂಗ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಮಗೆ DM ಮಾಡಿ, ಇಲ್ಲಾಂದರೆ ಕಮೆಂಟ್ಸಲ್ಲಿ ತಿಳಿಸಿ. ನಾವು ಆದಷ್ಟು ಟ್ರೈ ಮಾಡ್ತೀವಿ ಅದಕ್ಕೊಂದು ಕ್ಲಾರಿಟಿ ಕೊಡೋದಕ್ಕೆ.
ಗೈಸ್ ಇಷ್ಟೊತ್ತು Q&A ಸೆಷನಲ್ಲಿ ತುಂಬ ಕ್ವಶನ್ಸು ಡಿಸ್ಕಸ್ ಮಾಡಿದ್ದೀವಿ. ಮತ್ತು ನಿಮ್ಗೆ ಯಾವುದಾದ್ರೂ ಕ್ವಶನ್ಸ್ ಅಂದರೆ ತಿಳ್ಕೊಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈಗ ನಾವು ಏನು ಫಾರ್ಮ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದರದ್ದೊಂದು ಸ್ಮಾಲ್ ಟೂರು ಹೋಗೋಣ ಬನ್ನಿ. ಈಗ ನಮ್ಮ ಗಿಡ ನೆಟ್ಟಿರೋದು ಯಾವ ಸ್ಟೇಜಲ್ಲಿದೆ, ಯಾವ ಥರ ಡೆವಲಪ್ಮೆಂಟ್ ಆಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಫ್ರೆಂಡ್ಸ್, ನೀವು ನೋಡ್ಬೋದು ಗಿಡಗಳೆಲ್ಲ ನೆಟ್ಟು ಆಲ್ಮೋಸ್ಟು 20 ಡೇಸ್ ಆಗಿದೆ. 20 ಡೇಸ್ಗೆ ಈ ಮಾವಿನ ಗಿಡ ಎಲ್ಲ ಹೂವು ಬಿಟ್ಟಿದೆ. ಇದನ್ನು ಆ್ಯಕ್ಚುಲಿ ಹೂವು ಕಟ್ ಮಾಡಬೇಕು, ಒಂದು 2 ಇಯರ್ಸ್ ಕಟ್ ಮಾಡ್ತಾ ಇರಬೇಕು. ಆಮೇಲೆ ಗಿಡ ಡೆವಲಪ್ ಆದಮೇಲೆ ಮಾತ್ರ ಕಾಯಿಗೆ ಬಿಡಬೇಕಾಗತ್ತೆ ನಾವು. ಇದು ನುಗ್ಗೆ ಗಿಡ ಡೆವಲಪ್ಮೆಂಟು ಈ ಥರ ಇದೆ. ನಾವು ತಂದಾಗ ಓನ್ಲಿ 2 ಬ್ರ್ಯಾಂಚ್ ಇತ್ತು ಅಷ್ಟೇ. ಈಗ ಆಲ್ಮೋಸ್ಟು 1 ಅಡಿ ಆಗೋಷ್ಟು ಬೆಳೆದಿದೆ. ಎಲ್ಲ ಗಿಡಗಳು ಆಲ್ಮೋಸ್ಟು ಚೆನ್ನಾಗೇ ಬರ್ತಾ ಇದ್ದಾವೆ. ಇದು ಅಂಜೂರ ಗಿಡ. ಲಾಸ್ಟ್ ಟೈಮು ನಿಮಗೆ ತೋರಿಸಿದ್ದೆ ಗಿಡ ನೆಟ್ಟಾಗ. ಇದು ನೋಡಿ, ಹೊಸ ಲೀವ್ಸು ಬ್ರ್ಯಾಂಚಸ್ ಎಲ್ಲ ಬರ್ತಾ ಇದೆ. ನೋಡೋಕೆ ಒಂಥರ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಬರ್ತಾ ಇದೆ ಗಿಡ. ಬನ್ನಿ ಫ್ರೆಂಡ್ಸ್, ನಮ್ಮ ಶೆಡ್ಡು ಕನ್ಸ್ಟ್ರಕ್ಷನ್ ಯಾವ ಲೆವೆಲ್ಗಿದೆ ನೋಡೋಣ. ನೋಡಿ ಫ್ರೆಂಡ್ಸ್, ಆ್ಯಕ್ಚುಲಿ ನಿಮಗೆ ಕ್ಲಿಯರ್ ಇನ್ಫಾರ್ಮೇಷನ್ ಕೊಡ್ತೀನಿ ಈಗ ಶೆಡ್ ಬಗ್ಗೆ. ಲಾಸ್ಟ್ ಇನ್ಸ್ಟಾ ವಿಡಿಯೋನಲ್ಲಿ ನಿಮಗೆ ಮೆಟೀರಿಯಲ್ ಏನು ಬಂದಿತ್ತು ಅದನ್ನ ಮಾತ್ರ ತೋರಿಸಿದ್ವಿ. ಈಗ ಶೆಡ್ ಕನ್ಸ್ಟ್ರಕ್ಷನ್ ಈ ಲೆವೆಲ್ಗಿದೆ. ಇದ್ರದ್ದು ಇನ್ಫಾರ್ಮೇಷನ್ ಏನಂತಂದರೆ, ನಾವು 2 ಶೆಡ್ ಮಾಡಿಸ್ತಾ ಇದ್ದೀವಿ. ಈಚ್ ಶೆಡ್ಡು 80 ಫೀಟ್ ಲೆಂತ್ ಆ್ಯಂಡ್ 25 ಫೀಟು ವಿಡ್ತಿದೆ. ಇದಕ್ಕೆ ನಾವು ನಮ್ಮ ಫ್ರೆಂಡು ಸತ್ವರ ಸುರೇಶ್ ಅಂತಿದ್ದಾರೆ, ಅವ್ರದ್ದು ಶೆಡ್ ಕನ್ಸ್ಟ್ರಕ್ಷನ್ ಮಾಡಿದರು, ಗೌರಿಶಂಕರ್ ಅಂತ, ಸಮೇತನಹಳ್ಳಿಯವರು. ಅವ್ರಿಗೇನೇ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದೀವಿ. ಪರ್ ಸ್ಕ್ವೇರ್ ಫೀಟು 69 ರೂಪೀಸ್, ಎಲ್ಲ ಅವ್ರದ್ದೇ. ನಮ್ಮದು ಏನೂ ಇರೋದಿಲ್ಲ ಅದರಲ್ಲಿ. ಮೆಟೀರಿಯಲ್ ಎಲ್ಲ ಅವ್ರದ್ದೇ ಇರುತ್ತೆ. ನಮ್ಮ ಸ್ಪೆಸಿಫಿಕೇಷನ್ಸ್ ಏನಂತಂದರೆ, ಒಂದೊಂದು ಕೂಚಕ್ಕೂ 9 ಫೀಟು ಏನು ಗ್ಯಾಪ್ ಇರಬೇಕು. ಆ ಗ್ಯಾಪ್ ಕಡಿಮೆ ಇದ್ದಷ್ಟು ನಮಗೆ ಲೈಫ್ ಜಾಸ್ತಿ ಬರುತ್ತೆ. ಶೆಡ್ಡು ರೂಫು ಲೈಫ್ ಜಾಸ್ತಿ ಬರುತ್ತೆ, ಕೆಳಗಡೆ ಬೀಳೋದಾಗಲಿ ಇದೆಲ್ಲ ಆಗಲ್ಲ. ಆ್ಯಂಡ್ ಇದರಲ್ಲಿ ನಾವು 1500 ಚಿಕ್ಸ್ ಅಕಾಮಡೇಟ್ ಮಾಡ್ಕೊಬೋದು ಒಂದೊಂದು ಶೆಡ್ಡಲ್ಲಿ. ಒಂದು ಶೆಡ್ಗೆ ನಾರ್ತ್ ಫೇಸಿಂಗ್ ಡೋರ್ ಕೊಟ್ಟಿದ್ದೀವಿ, ಇನ್ನೊಂದು ಶೆಡ್ಗೆ ಸೌತ್ ಫೇಸಿಂಗ್ ಡೋರ್ ಕೊಟ್ಟಿದ್ದೀವಿ. ಅಪ್ರಾಕ್ಸಿಮೇಟು ಒಂದೊಂದು ಶೆಡ್ಗೆ ಚಿಕ್ಕ ಕೂಚ 20 ಕೂಚ ಬೀಳುತ್ತೆ, ದೊಡ್ಡದು ಬಂದು 10 ಬೀಳುತ್ತೆ. ಮತ್ತು ಹೆಂಚು ಬರೋದಾದರೆ 3000 to 3500 ಹೆಂಚು ಒಂದು ಶೆಡ್ಗೆ ಬೀಳುತ್ತೆ. ಈ ಶೆಡ್ ಒಳಗಡೆ ನಾವು ಲ್ಯಾಡರ್ ಸಿಸ್ಟಮ್ ಮಾಡಿದ್ದೀವಿ ಕೋಳಿ ಕೂತ್ಕೊಳ್ಳೋದಕ್ಕೆ. ಗ್ರೌಂಡಲ್ಲಿ ಬಿಡೋದಿಲ್ಲ ನಾವು, ಯಾಕಂದರೆ ನಾಟಿ ಕೋಳಿ ನಾರ್ಮಲಾಗಿ ಗ್ರೌಂಡಲ್ಲಿ ಇರೋದಿಲ್ಲ. ಈಗ ನೀವು ಇಲ್ಲಿ ನೋಡ್ಬೋದು, ಆ ಕಡೆ ಒಂದು ಶೆಡ್ಡು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ನಮ್ಮ ಲ್ಯಾಂಡ್ಗೆ ನಾರ್ತ್ ಸೈಡಲ್ಲೊಂದು, ಆಮೇಲೆ ಸೌತ್ ಸೈಡಲ್ಲೊಂದು. ಈ ಸೆಂಟ್ರಲ್ ಏನಿದೆ ಜಾಗ, ಇದರಲ್ಲಿ ಗಿಡ ನೆಡ್ತೀವಿ ನಾವು. ಆಲ್ಮೋಸ್ಟ್ 150 to 200 ಗಿಡ ಆಗುತ್ತೆ. ಇದಕ್ಕೂ ಸೇಮ್ ಟೈಪ್ ಆಫ್ ಗಿಡ ನೆಡ್ತೀವಿ, ನುಗ್ಗೆ ಗಿಡ ಮತ್ತು ಮಾವಿನ ಗಿಡ ಈ ಥರನೇ. ಅದು ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಅದನ್ನ ಮಾಡೋ ಟೈಮಲ್ಲಿ ನಿಮಗೆ 100% ಇನ್ಫಾರ್ಮೇಷನ್ ಕೊಡ್ತೀವಿ. ಆ್ಯಂಡ್ ನಾವು ಶೆಡ್ ಒಳಗಡೆ ಡ್ರಿಂಕರ್ ಫೀಡರ್ ಸಿಸ್ಟಮ್ ಏನು ಇಡೋದಿಲ್ಲ. ಡ್ರಿಂಕರ್ ಫೀಡರೆಲ್ಲ ಓಪನ್ ಫೀಲ್ಡಲ್ಲಿ ಇಡ್ತೀವಿ ನಾವು. ಡೇನಲ್ಲಿ ಮಾತ್ರ ಏನೋ ಅದು ತಗೊಳ್ಳೋ ಥರ. ನೈಟ್ ಟೈಮಲ್ಲಿ ಏನೂ ಇರೋದಿಲ್ಲ. ಇನ್ ಕೇಸ್ ನೆಕ್ಸ್ಟು ನಮಗೇನಾದರೂ ಸಮ್ಮರ್ ಸೀಸನಲ್ಲೆಲ್ಲ ಬೇಕಂತಂದರೆ ಒಳಗಡೆ ನಾವು ಏನೋ ಟೆಂಪ್ರರಿ ಅರೇಂಜ್ ಮಾಡ್ಕೊತೀವಿ. ಆಲ್ಮೋಸ್ಟ್ ನಾವು ಆಚೆನೇ ಬಿಡೋದ್ರಿಂದ ನಮ್ಗೆ ಒಳಗಡೆ ನೆಸೆಸಿಟಿ ಬರೋದಿಲ್ಲ, ಒಳಗಡೆ ಇಡೋವಂಥ ನೆಸೆಸಿಟಿ ಬರೋದಿಲ್ಲ. ಆ್ಯಕ್ಚುಲಿ ಎಲ್ಲರೂ ಕೇಳ್ತಾಯಿದ್ರು, ಏನೋ ನಮ್ಮ ಇಂಟ್ರಡಕ್ಷನ್ ಏನೋ ಕೊಟ್ಟಿಲ್ಲ ಅಂತ. ನನ್ನ ಹೆಸರು ಸಂತೋಷ್ ಅಂತ. ಬೆಳಗ್ಗೆ ನನ್ನ ಜೊತೆ ಪಾಡ್ಕಾಸ್ಟಲ್ಲಿ ಇದ್ದಿದ್ದು ನನ್ನ ತಮ್ಮ ಭುವನ್ ಅಂತ. ನಾವೆಲ್ಲ ಸೇರಿಕೊಂಡು ಇದನ್ನ ಮಾಡ್ತಾಯಿದ್ದೀವಿ, ಒಬ್ಬರೇ ಮಾಡ್ತಾಯಿಲ್ಲ. ಆ್ಯಂಡ್ ನಮ್ಮ ಊರು ಸಿಟಿಗೊಲ್ಲಹಳ್ಳಿ, ಹೊಸಕೋಟೆ ತಾಲೂಕು, ಚಿಕ್ಕನಹಳ್ಳಿ ಗೇಟ್ ಹತ್ರ ಬರುತ್ತೆ. ಏನು ಕಮ್ಮಿಂಗ್ ವೀಡಿಯೋಸಲ್ಲಿ ನಮ್ಮದು ಇನ್ನೂ ಏನೋ ನಮ್ಮ ಲೈವ್ ಸ್ಟಾಕ್ ಎಲ್ಲ ಬಂದ ಮೇಲೆ ನಿಮಗೆ ತುಂಬ ಇನ್ನೂ ಇನ್ಫಾರ್ಮೇಟಿವ್ ಆಗಿರುತ್ತೆ. ಈಗ ಏನಕ್ಕೆ ಸ್ಟಾರ್ಟಿಂಗಿಂದನೇ ನಾವು ಇದನ್ನೆಲ್ಲ ತೋರಿಸ್ತಾ ಇದ್ದೀವಿ ಅಂತಂದರೆ, ಯಾರಾದರೂ ಹೊಸ್ದಾಗಿ ಮಾಡೋರಿಗೆ ಶೆಡ್ ಕನ್ಸ್ಟ್ರಕ್ಷನ್ ಆಗ್ಬೋದು, ಇಲ್ಲಾಂದರೆ ಗಿಡದ ಬಗ್ಗೆ ಆಗ್ಬೋದು, ಫೆನ್ಸಿಂಗ್ ಬಗ್ಗೆ ಆಗ್ಬೋದು, ಇದೆಲ್ಲ ನಾಲೆಜ್ ಸಿಗಲಿ ಅಂತ ಮಾಡ್ತಾಯಿದ್ದೀವಿ ನಾವು ಇದನ್ನು. ಆ್ಯಂಡ್ ಒನ್ಸ್ ಲೈವ್ ಸ್ಟಾಕ್ ಬಂದ ಮೇಲೆ ನಿಮಗೆ ಪ್ರತಿ ವಾರ 1 ಇಲ್ಲ 2 ವೀಡಿಯೋ ನಾವು ಕೊಡ್ತಾನೆ ಇರ್ತೀವಿ. ಕಂಟೆಂಟ್ ಇರುತ್ತೆ, ಇನ್ಫಾರ್ಮೇಟಿವ್ ಆಗಿರುತ್ತೆ. ಇವಾಗ ತನಕ ನೀವು ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ, ನಮ್ಮ ವೀಡಿಯೋ ನಿಮಗೆ ಏನೋ ತುಂಬ ಲೈಕ್ ಆಗಿದೆ ಅಂತ ಅಂದ್ಕೊತೀವಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಫಾಲೋ ಮಾಡಿ. ಇನ್ಸ್ಟಾನಲ್ಲೂ ಆಮೇಲೆ ಯೂಟ್ಯೂಬಲ್ಲೂ, ಇನ್ಸ್ಟಾ ಚಾನಲಲ್ಲೂ ಮತ್ತು ಯೂಟ್ಯೂಬ್ ಚಾನಲಲ್ಲೂ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ. ದಯವಿಟ್ಟು ಎಲ್ಲ ಫಾಲೋ ಮಾಡಿ. ಏನಾದರೂ ನಿಮ್ಮ ಕನ್ಸರ್ನ್ಸ್ ಇದ್ದರೂ, ಏನಾದರೂ ಡೌಟ್ಸ್ ಇದ್ದರೂ ದಯವಿಟ್ಟು DM ಮಾಡಿ ನಮಗೆ. ನಾವು 100% ನಾವು ರಿಪ್ಲೈ ಮಾಡೇ ಮಾಡ್ತೀವಿ.